ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಷ್ಟಮಿ ಇದೆ, ಜೊತೆಯಲ್ಲಿ ಶುಕ್ರವಾರ ಕೂಡ ಇದೆ. ಹಾಗಾಗಿ ವರಾಹಿ ಅಮ್ಮನವರ ಒಂದು ಈ ಶಕ್ತಿಶಾಲಿಯಾಗಿರುವಂಥ ಒಂದು ಮಂತ್ರವನ್ನು ಗುಪ್ತವಾಗಿ ಹೇಳ್ಕೊಂಡಿದ್ದೆ. ಆದರೆ ನಿಮ್ಮ ಒಂದು ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಏನೇ ಒಂದು ಮಾಡಿದ್ರೂ ಕೂಡ ನಮಗೆ ಸಕ್ಸಸ್ ಅನ್ನೋವಂಥದ್ದು ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ 100ಕ್ಕೆ 100ರಷ್ಟು ಸಕ್ಸಸ್ ಅನ್ನೋವಂಥದ್ದು ನಿಮ್ಮ ಬೆನ್ನ ಹಿಂದೆನೇ ಇರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ವಾಯ್ಸ್ ಸ್ವಲ್ಪ ಕೆಟ್ಟೋಗಿದೆ, ಅದನ್ನು ಇಗ್ನೋರ್ ಮಾಡ್ತಾ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಬನ್ನಿ, ವರಾಹಿ ಅಮ್ಮನವರ ಮಂತ್ರಗಳನ್ನೇ ಹಾಗೇ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರಗಳು. ಹಾಗಾಗಿ ವರಾಹಿ ಅಮ್ಮನವ್ರಿಗೆ ಒಂದು ನಮನವನ್ನು ಸಲ್ಲಿತಾ ಇವತ್ತು ಅಷ್ಟಮಿ ಇದೆ. ದೀಪಕ್ಕೆ ಒಂದು ವಸ್ತುವನ್ನು ಸಹ ನಾನು ಹಾಕೋದಕ್ಕೆ ಹೇಳ್ತೀನಿ. ಆ ವಸ್ತುವನ್ನು ಯಾರೆಲ್ಲ ಒಂದು ಸಂಧ್ಯಾ ಕಾಲದಲ್ಲಿ ಇಲ್ಲಾಂದರೆ ಬೆಳಗ್ಗಿನ ಜಾವ ಪೂಜೆಯನ್ನು ಮಾಡ್ತಾ ಇರ್ತೀರೋ ಖಂಡಿತವಾಗ್ಲೂ ಆ ಒಂದು ಪೌಡರನ್ನು ನೀವು ದೀಪಕ್ಕೆ ಹಾಕಿದ್ದೇ ಆದರೆ ನಿಮ್ಮ ಮನೇಲಿ ಎಂಥದ್ದಂದರೆ ದುಡ್ಡಿನ ಒಂದು ಸುರಿಮಳೆನೇ ಆಗುತ್ತಂತಲೇ ಹೇಳಬಹುದು. ನಾನು ಸಿಂಪಲ್ಲಾಗಿ ಈ ರೀತಿಯಾಗಿ ಅಷ್ಟಮಿಯ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಬೆಳಗಿನ ಜಾವನೇ ನಾನು ಕೆಂಪು ಬಣ್ಣದ ಹೂಗಳಂದರೆ ತಾಯಿಗೆ ತುಂಬ ಇಷ್ಟ. ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡ್ಕೊಂಡಿರ್ತೀನಿ. ನಾನು ಮಂಗಳವಾರ ಆಯಿತು, ಶುಕ್ರವಾರ, ಅಮಾವಾಸ್ಯೆ ವರಾಹಿ ಅಮ್ಮನ ಈ ದೀಪದಲ್ಲೇ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಕೊಳ್ಳುವಂಥದ್ದು. ವಿಶೇಷವಾಗಿ ನಾನು ಬಳಸೋವಂಥದ್ದು ಜಾಸ್ತಿ ಕೆಂಪು ಹೂವನ್ನು ಬಳಸ್ತೀನಿ. ಜೊತೆಯಲ್ಲಿ ಸೇವಂತಿಗೆ ಹೂವು ಮತ್ತು ಯಾವುದಾನ ಕಲರ್ಫುಲ್ ಹೂಗಳಾಗಿದ್ದರೆ ಇಟ್ಕೊಳ್ತೀನಿ ಅಷ್ಟೇ. ಈ ರೀತಿಯಾಗಿ ನೋಡಿ, ಇವಾಗೇನು ನಿಮಗೆ ಈ ದೀಪ ಕಾಣಿಸ್ತಾ ಇದೆಯಲ್ವಾ, ಈ ದೀಪಕ್ಕೆ ಉರಿತಾ ಇರುತ್ತೆ ತುಪ್ಪ. ನಿಮ್ಮ ಹಿತಾಸಕ್ತಿ ಎಣ್ಣೆ ಸಹ ನೀವು ಬಳಸಬಹುದು. ಈ ಒಂದು ಇವಾಗ ಏನು ದೀಪ ಉರಿತಾ ಇದೆಯೋ ಅದಕ್ಕೆ ಜಾವದ್ ಪೌಡರ್ ಅಂತೇಳಿ ಸಿಗುತ್ತೆ, ಚಿಕ್ಕದು ಬಾಟಲ್ ಇರುತ್ತೆ. ಅದು ಒಂದು ನಮಗೇನು ಕೇವಲ ಒಂದು 30-40 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಅದನ್ನು ನೀವು ಆ ಪೌಡರನ್ನು ವರಾಹಿ ಅಮ್ಮನಿಗೆ ತುಂಬ ಅಂದರೆ ತುಂಬ ಪ್ರಿಯ ಆ ಪೌಡರು ಜವಾದಿ ಪೌಡರ್ ಅಂಥೇಳಿ ನೀವು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ನೀವು ಪೂಜಾ ಐಟಮ್ಸ್ ತಗೊಳ್ಳೋ ಅಂಥ ಅಂಗಡಿನಲ್ಲಿ ಸಿಗುತ್ತೆ. ಎಷ್ಟು ಘಮ ಇರುತ್ತೆ ಅಂತಂದರೆ ಮನೆಯಲ್ಲೆಲ್ಲ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಇರುತ್ತೆ, ಮತ್ತು ಮನೆಯೆಲ್ಲ ಒಂದು ರೀತಿ ಘಮ ಘಮ ಅಂತೇಳಿ ಅಂತ ಇರುತ್ತೆ. ಖಂಡಿತವಾಗ್ಲೂ ನೀವು ಬೇಕಿದ್ರೆ ನಿಮ್ಮ ದೇವ್ರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಬನ್ನಿ, ಇವಾಗ ವರಾಹಿ ಅಮ್ಮನ ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನೀವು ಫೋಟೋ ಇಟ್ಟು ಕೂಡ ಮಾಡ್ಕೊಳ್ಬಹುದು. ನಾನು ತುಂಬ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ ನೋಡಿ. ತುಂಬ ಜನ ಮಂತ್ರಗಳನ್ನ ಹೇಳ್ಕೊಂಡು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾಯಿದ್ರಿ, ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಸ್ವಲ್ಪ ಗಂಟ್ಲಿಗೆ ಕಟ್ಕೊಂಡಿದೆ, ನನ್ನ ಮಾತಲ್ಲಿ ಏನಾನ ನಿಮಗೆ ಸ್ವಲ್ಪ ವೆರಿವೇಷನ್ ಕೇಳಿಸಿದ್ರೆ ಕ್ಷಮೆ ಇರಲಿ. ಯಾಕಂತಂದರೆ ಇವತ್ತು ಅಷ್ಟಮಿ ಇದೆ, ಜೊತೆಯಲ್ಲಿ ಶುಕ್ರವಾರ ಇದೆ. ಖಂಡಿತವಾಗ್ಲೂ ಗುಪ್ತವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ನಿಮ್ದು ಏನೇ ಒಂದು ಕೋರಿಕೆ ಇದ್ರೂ ಕೂಡ ಆ ಕೋರಿಕೆ ಅನ್ನೋದು ಅತಿ ಶೀಘ್ರವಾಗಿ ಫಲ ಅನ್ನೋವಂಥದ್ದು ಸಿಗುತ್ತೆ. ಇದಕ್ಕೆ ನೀವು ಯಾವುದೇ ರೀತಿಯಾಗಿ ಹೋಮ ಹವನ ಉಪವಾಸ ಇರಬೇಕನ್ನುವಂಥದ್ದು ಏನೂ ಇರೋದಿಲ್ಲ. ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಒಂದು ಬದಲಾವಣೆಗಳನ್ನಂಥದ್ದು ಕಾಣುತ್ತೆ. ಏನೇ ಒಂದು ನಿಮ್ಮದು ಕೋರಿಕೆ ಇದ್ದರೂ ಕೂಡ ಆ ಕೋರಿಕೆ ಈಡೇರುತ್ತೆ. ಇದನ್ನು ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಈ ಒಂದು ಮಂತ್ರವನ್ನು ಹೇಳಿ ಮಲ್ಕೊಳ್ಬೇಕಾಗತ್ತೆ. ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತ ಅಂದರೆ ಇದನ್ನು 11 ಬಾರಿ, 5 ಬಾರಿ, 16 ಬಾರಿ, 18 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಹೇಳ್ಕೊಂಡಿದ್ದೆ ಆದರೆ ನಿಮ್ದು ಏನೇ ಒಂದು ಮನಸ್ಸಿನಲ್ಲಿ ಕೋರಿಕೆ ಇದ್ದರೂ ಕೂಡ ಆ ತಾಯಿ ಆ ಕೋರಿಕೆಯನ್ನೆಲ್ಲ ಈಡೇರಿಸಿ ನಿಮಗೆ ಒಳ್ಳೆಯದನ್ನು ಮಾಡ್ತಾಳೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ವರಾಹಿ ಅಮ್ಮನನ್ನು ನೀವು ಮೊದಲಿಗೆ ನಂಬಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಚಿಕ್ಕ ಮಂತ್ರದಿಂದ ನಮಗೇನು ಕೆಲಸ ಆಗುತ್ತೆ ಅನ್ನೋವಂಥದ್ದು ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಅಷ್ಟೇ ಅಪನಂಬಿಕೆ ಅನ್ನೋದು ಇರಬಾರ್ದು. ಅಪನಂಬಿಕೆ ಅನ್ನೋದು ಇದ್ದಾಗ ನಮಗೆ ಕೆಲಸ ಅನ್ನೋದು ಹೇಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊವಂಥ ಒಂದು ಸಂದರ್ಭದಲ್ಲಿ ಯಾರಿಗೂ ಸಹ ನೀವು ಶೇರನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕಂದರೆ ಈ ಒಂದು ಮಂತ್ರವನ್ನು ನೀವು ಗುಪ್ತವಾಗಿಯೇ ಹೇಳ್ಕೊಳ್ಬೇಕಾಗುತ್ತೆ. ಗುಪ್ತವಾಗಿ ಹೇಳ್ಕೊಂಡು ನಿಮ್ಮದು ಏನು ಕೋರಿಕೆ ಇದೆ ಕೂಡ ಅದನ್ನು ಸಹ ನೀವು ಕೇಳ್ಕೊಳ್ಬೇಕಾಗುತ್ತೆ. ಕೇಳಿಕೊಂಡು ನಿಮಗೆ ಯಥಾಶಕ್ತಿ 11 ಬಾರಿ, 9 ಬಾರಿ, 3 ಬಾರಿ, 16 ಬಾರಿ ಹೇಳ್ಕೊಂಡಿದ್ದೆ ಆದರೆ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದಾಗುವಂಥದ್ದು. ನಿಮ್ದು ಏನೇ ಒಂದು ಕೋರಿಕೆ ಇದ್ರೂ ಕೂಡ ಅತಿ ಶೀಘ್ರ ಅಂದರೆ ಶೀಘ್ರವಾಗಿ ಫಲ ಅನ್ನೋವಂಥದ್ದು ಸಿಗುತ್ತೆ. ಅಷ್ಟಮಿಗೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಫಲಗಳಿರುತ್ತೆ. ತಾಯಿಗೆ ಅಷ್ಟಮಿ ದಿವಸ ಮತ್ತು ಜೊತೆಯಲ್ಲಿ ಶುಕ್ರವಾರ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ದಿವ್ಯ ಶಕ್ತಿ ಅನ್ನೋವಂಥದ್ದು ತುಂಬಿರುತ್ತೆ. ತಾಯಿಯನ್ನು ನೀವು ಮನಸಾರೆ ಸ್ಮರಣೆಯನ್ನು ಮಾಡಿ ನಿಮ್ದು ಎಂಥದ್ದೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ತಾಯಿ ನಿಮ್ಮದು ಮಂಜಿನ ರೀತಿಯಲ್ಲಿ ಕರಗಿಸಿ ನಿಮಗೆ ಎಲ್ಲ ಒಂದು
ಒಳಿತನ್ನು ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಅಷ್ಟೇ ನಮ್ಮ ತಾಯಿಯನ್ನು ನಂಬಿದ್ರೆ ಕೆಲಸ ಆಗೋಲ್ಲ ಅನ್ನೋ ಅಂಥ ಮಾತೇ ಇಲ್ಲ. 100ಕ್ಕೆ 100ರಷ್ಟು ಕೆಲಸ ಆಗೋವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ನೀವು ತಾಯಿಯನ್ನು ಮನಸಾರೆ ನಂಬಿ ನಿಮ್ದು ಏನೇ ಒಂದು ಕೋರಿಕೆ ಇದ್ರೂ ಕೂಡ ಆ ತಾಯಿ ಮುಂದೆ ಕೇಳ್ಕೊಂಡಿದ್ದೇ ಆದರೆ ಆ ತಾಯಿ ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟನ್ನು ಕೊಡ್ತಾರೆ. ನೀವು ಮಂತ್ರವನ್ನು ಹೇಳುವಂಥ ಸಂದರ್ಭದಲ್ಲಿ ರಾತ್ರಿ ಮಲಗೋದಕ್ಕೆ ಮುನ್ನ ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ. ಒಂದು 10 ನಿಮಿಷಗಳ ಕಾಲ ಪ್ರಶಾಂತವಾಗಿ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡಿ ತದನಂತರದಲ್ಲಿ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮಗೆ ಎಷ್ಟು ದಿನ ಬೇಕಾದರೂ ಹೇಳ್ಕೊಳ್ಬೋದು. ಇಷ್ಟೇ ದಿನ ಅನ್ನೋವಂಥದ್ದು ನಿಯಮ ಇಲ್ಲ. ನಾವು ಇಷ್ಟೇ ದಿನ ಹೇಳಬೇಕು ಈ ರೀತಿಯಾಗಿ ಅನ್ನೋವಂಥದ್ದು ಏನೂ ಇಲ್ಲ. ನೀವು ಎಷ್ಟು ದಿನ ಆಗುತ್ತೋ ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ದಿನಗಳ ಕಾಲ ಹೇಳ್ಕೊಳ್ಬಹುದು. ಆದರೆ ಪ್ರತಿನಿತ್ಯ ನೀವು 3 ಬಾರಿ 9 ಬಾರಿ ಏನು ನಾನು ನಿಮಗೆ ಹೇಳದ್ನಲ್ವ ಇವಾಗ ಆ ಟೈಮಿಂಗ್ಸಲ್ಲಿ ನೀವು ಹೇಳ್ಕೊಂಡ್ರು ಸಾಕಾಗುತ್ತೆ. ಖಂಡಿತವಾಗ್ಲೂ ನಿಮ್ಮದು 100ಕ್ಕೆ 100ರಷ್ಟು ಕೆಲಸ ಅನ್ನೋವಂಥದ್ದು ಪಕ್ಕ ಆಗೇ ಆಗುತ್ತೆ ಅನ್ನೋ ಅಂಥ ಭರವಸೆಯನ್ನು ನಾನು ಕೊಡ್ತೀನಿ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀ ಐಂ ಗ್ಲೌಂ ಶ್ರೀಂ ಸ್ವಪ್ನಸೇನ ವರಾಹಮುಖಿ ಸ್ವಾಹ. ಓಂ ಶ್ರೀ ಐಂ ಗ್ಲೌಂ ಶ್ರೀಂ ಸ್ವಪ್ನಸೇನ ವರಾಹಮುಖಿ ಸ್ವಾಹ. ಓಂ ಶ್ರೀ ಐಂ ಗ್ಲೌಂ ಶ್ರೀಂ ಸ್ವಪ್ನಸೇನ ವರಾಹಮುಖಿ ಸ್ವಾಹ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಕ್ರಮಬದ್ಧವಾಗಿ ಹೇಳಿದ್ದೇ ಆದರೆ ಜಯ ಅನ್ನೋವಂಥದ್ದು ನಿಮಗೆ ಕಟ್ಟಿಟ್ಟ ಬುತ್ತಿ. ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನ ಕೋರಿಕೆ 100ಕ್ಕೆ 100ರಷ್ಟು ಈಡೇರೋ ಅಂಥದ್ದು. ತಪ್ಪದೀರ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮದು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.